ಒಂದು ಹಳ್ಳಿಯ ಅಂಚಿನಲ್ಲಿ ಹಳೆಯ ಬಂಗಲೆ ಒಂದು ಇತ್ತು. ಆ ಬಂಗಲೆಯನ್ನು ಎಲ್ಲರೂ ಭೂತ ಬಂಗಲೆ ಎಂದು ಕರೆಯುತ್ತಿದ್ದರು. ಹಲವು ವರ್ಷಗಳಿಂದ ಯಾರೂ ಅಲ್ಲಿ ವಾಸಿಸಿರಲಿಲ್ಲ. ಒಂದು ದಿನ ಧೈರ್ಯಶಾಲಿ ಹುಡುಗ ಅಜಯ್ ತನ್ನ ಸ್ನೇಹಿತರ ಜೊತೆ ಆ ಬಂಗಲೆಯೊಳಗೆ ಹೋಗಲು ನಿರ್ಧರಿಸಿದ. ಅವರು ಬಾಗಿಲು ತೆರೆದಾಗ ಗಾಳಿ ಜೋರಾಗಿ ಬೀಸಿ ಕೀ ಎಂಬ ಶಬ್ದ ಮಾಡಿತು. ಒಳಗೆ ಎಲ್ಲವೂ ಧೂಳಿನಿಂದ ತುಂಬಿತ್ತು. ಹಳೆಯ ಗಡಿಯಾರ ಒಂದು ನಿಧಾನವಾಗಿ ಟಿಕ್ ಟಿಕ್ ಮಾಡುತ್ತಿತ್ತು. ಅಕಸ್ಮಾತ್ ಮೇಲ್ಮಾಡಿಯಿಂದ ಹೆಜ್ಜೆಗಳ ಶಬ್ದ ಕೇಳಿಸಿತು. ಎಲ್ಲರೂ ಭಯದಿಂದ ನಡುಗಿದರು. ಅಜಯ್ ಟಾರ್ಚ್ ಹಿಡಿದು ಮೇಲಕ್ಕೆ ಹೋದನು. ಅಲ್ಲಿ ಯಾರೂ ಇರಲಿಲ್ಲ, ಆದರೆ ಕಿಟಕಿಯು ಸ್ವತಃ ತೆರೆದು ಮುಚ್ಚಿಕೊಳ್ಳುತ್ತಿತ್ತು. ತಕ್ಷಣವೇ ಒಂದು ಚಳಿ ಗಾಳಿ ಬೀಸಿ ದೀಪ ಆರಿತು. ಕತ್ತಲಿನಲ್ಲಿ ಯಾರೋ ನಿಧಾನವಾಗಿ ನಗುವ ಶಬ್ದ ಕೇಳಿಸಿತು. ಸ್ನೇಹಿತರು ಭಯದಿಂದ ಹೊರಗೆ ಓಡಿದರು. ಮರುದಿನ ಅವರು ನೋಡಿದಾಗ ಬಂಗಲೆ ಸಂಪೂರ್ಣವಾಗಿ ಶಾಂತವಾಗಿತ್ತು. ಆದರೆ ಆ ರಾತ್ರಿ ಕೇಳಿದ ನಗು ಅವರ ಮನಸ್ಸಿನಲ್ಲಿ ಎಂದಿಗೂ ಮಾಯವಾಗಲಿಲ್ಲ.